ಗಣತಿಯ ಬಗ್ಗೆ ಅಷ್ಟೊಂದು ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಅದನ್ನ ಮರುಗಣತಿ ಮಾಡಿ ಜಾರಿಗೆ ತರಬೇಕು ಎಂದು ಶ್ರೀಶೈಲ ಪೀಠದ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಭಗವತ್ಪಾದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ರಾಜ್ಯ ಸರ್ಕಾರ ನಡೆಸಿರುವ ಜಾತಿ ಗಣತಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಲ್ಲರನ್ನ ಸಂಪರ್ಕ ಮಾಡಿಲ್ಲ, ಅದೊಂದು ಅವೈಜ್ಞಾನಿಕ ಗಣತಿಯಾಗಿದೆ ಎನ್ನುವುದು ನಮ್ಮದು ಇದೆ. ನಮ್ಮ ಸಮುದಾಯದ ಮಠಾಧೀಶರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಭಿಪ್ರಾಯವೂ ಇದಾಗಿದೆ. ಈ ಅಭಿಪ್ರಾಯವನ್ನ ನಾವು ಬೆಂಬಲಿಸುತ್ತೇವೆ ಎಂದರು. ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ಸಮುದಾಯಗಳಲ್ಲಿ ನಡೀತಾ ಬಂದಿದೆ. ಅವಶ್ಯಕವಾಗಿ ಮುಂದುವರೆದು ಹೇಳಬೇಕು ಅಂದರೆ ಅದನ್ನು ಮರುಗಣತಿ ಮಾಡಲಿಕ್ಕೆ ಆದೇಶ ಮಾಡೋದು ಎಲ್ಲಕ್ಕಿಂತಲೂ ಹೆಚ್ಚು ಒಳ್ಳೆಯದು. ಯಾಕಂದರೆ ಈಗ ಆಗಿರುವಂಥ ಗಣತಿ ಬಗ್ಗೆ ಯಾರಿಗೂ ಅಷ್ಟು ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಜೊತೆಗೆ ಎಲ್ಲರನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲ. ಆ ಕಾರಣಕ್ಕೆ ಅದು ಅವೈಜ್ಞಾನಿಕವಾಗಿರುವಂಥ ಒಂದು ವರದಿ ಆಗಿದೆ. ಅದನ್ನು ಮತ್ತೊಮ್ಮೆ ಮರುಗಣತಿ ಮಾಡಿ ಜಾರಿಗೆ ತರಲಿ ಅನ್ನುವಂತಹ ಅಭಿಪ್ರಾಯ ನಮ್ಮದು ಇದೆ, ಸಮುದಾಯದ ಎಲ್ಲ ಮಠಾಧೀಶರದು ಮತ್ತು ಪ್ರಾತಿನಿಧಿಕ ಸಂಸ್ಥೆಯಾಗಿರುವಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯದ್ದು ಕೂಡ ಇದೇ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನು ನಾವು ಬೆಂಬಲಿಸ್ತೇವೆ. ಈ ಬಗ್ಗೆ ಸಮಾಜದ ಹಿರಿಯರು ಮತ್ತು ಮಠಾಧೀಶರ ಜೊತೆಗೆ ನಾವೆಲ್ಲ ಮತ್ತೆ ಚರ್ಚೆ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ತಗೊಳ್ತೀವಿ. ಹೌದು. ಕರ್ನಾಟಕದ ಬಹಳಷ್ಟು ಸಮುದಾಯಗಳು, ಅದರಲ್ಲೂ ಮುಂದುವರಿದ ಸಮುದಾಯಗಳು ಈ ಗಣತಿಯ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಸಮುದಾಯದ ಮುಖಂಡರ ಜೊತೆಗೆ ಮಠಾಧೀಶರ ಜೊತೆಗೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ನಾವು ತೊಗೊಂಡು ಹೋಗಬೇಕು, ಒಂದು ವೇಳೆ ಅವ್ರು ಮಾಡೇ ತೀರ್ತೀವಿ ಅನ್ನೋ ಜಿದ್ದಿಗೆ ಬಿದ್ದರೆ ಅದನ್ನು ಯಾವ ರೀತಿ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಮರುಗಣತಿಗೆ ಯಾವ ರೀತಿ ಆದೇಶ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರು ಎಂದು ಬಿಂಬಿಸಿರೋದನ್ನ ಮಹಾಸಭಾದ ಅಧಿವೇಶನದಲ್ಲಿಯೇ ನಾವು ಖಂಡಿಸ್ತೇವೆ. ಮಹಾಸಭಾದವರೊಂದಿಗೆ ನಿರಂತರವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಬಳಿಕ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದನ್ನ ತಿಳಿಸಲಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.